ಹೈಕಮಾಂಡ್ ಜೊತೆ ಹೆಚ್ಚುವರಿ ಡಿಸಿಎಂಗಳ ಬಗ್ಗೆ ಚರ್ಚೆ ಆಗಿಲ್ಲ, ಪ್ರಸ್ತಾಪವೂ ಆಗಿಲ್ಲ. ಹೆಚ್ಚುವರಿ ಡಿಸಿಎಂ ಬಗ್ಗೆ ಅವರವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಅಭಿಪ್ರಾಯಗಳಷ್ಟೇ ಹೈಕಮಾಂಡ್ ನಿರ್ಧಾರ ಅಲ್ಲ, ಅದು ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ವೇದಿಕೆ ಸಂದರ್ಭ ನೋಡಿ ಮಾತನಾಡಿದ್ರೆ ತುಂಬಾ ಒಳ್ಳೆಯದು. ಬೇರೆ ಬೇರೆ ಸಮುದಾಯದವರು ಕೆಪಿಸಿಸಿ ಸ್ಥಾನ ಕೇಳೋದು ತಪ್ಪಲ್ಲ. ಯಾರಿಗೆ ಯಾವ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಕೂಡ ಹೈಕಮಾಂಡ್ಗೆ ಗೊತ್ತು. ಆದರೆ ಬದಲಾವಣೆ ಚರ್ಚೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡಿದ್ರು. ಪೊಲಿಟಿಕಲಿ ನಾನು ಇದೆಲ್ಲ ಹೇಳಿದ್ದು ಅಫಿಷಿಯಲ್ ಇಲ್ಲಿವರೆಗೆ. ಪೊಲಿಟಿಕಲಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದು. ಎಲ್ಲ ಬದಲಾಯಿಸೋದು ಬಿಡೋದು ಅದೆಲ್ಲ ರಾಜಕೀಯ ಪಕ್ಷಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಸ್ವಾಮೀಜಿ ಅಂತ ಆದವರಿಗೆ ಅವ್ರಿಗೂ ಕನ್ಸರ್ನ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ವೇದಿಕೆಗಳು, ಸಂದರ್ಭಗಳು ಅವೆಲ್ಲ ತಿಳಿದು ಅವರು ಮಾತಾಡ್ಬೋದು ಅಂತ ಅನಿಸುತ್ತೆ. ಆದರೆ ಅವರ ಅನಿಸಿಕೆನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರು. ಅದನ್ನು ತಪ್ಪು ಅಂತಲೂ ನಾನು ಹೇಳೋದಿಲ್ಲ. ಆದರೆ ಅದು ಒಬ್ಬ ಸ್ವಾಮೀಜಿ ಆದವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಹೇಳ್ಬೋದು, ಹೇಳ್ಬಾರ್ದು ಅಂತ ಏನಿಲ್ಲ. ಆದರೆ ಆ ಸಂದರ್ಭ ಮತ್ತು ಸನ್ನಿವೇಶಗಳು ಮತ್ತು ಸ್ವಾಮೀಜಿ ಹೇಳುವಾಗ ಎಲ್ರಿಗೂ ಒಂದು ರೀತಿಯಲ್ಲಿ ಅನಿಸುತ್ತೆ, ಏನಪ್ಪ ಇವರು ಧಾರ್ಮಿಕ ಗುರುಗಳೆಲ್ಲ ರಾಜಕೀಯ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತೇಳಿ ಒಂದು ಅಭಿಪ್ರಾಯ ಬರೋ ರೀತಿಯಲ್ಲೇ ಆಗಬಾರ್ದು. ಅದು ಸರಿ ಕಾಣಿಸೋದಿಲ್ಲ. ಅವ್ರಿಗೂ ಜವಾಬ್ದಾರಿ, ಅವರು ಸ್ವಾಮೀಜಿ ಅಂದ್ರೇನು ಅವರಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೂ ಇರುತ್ತೆ, ಕನ್ಸರ್ನ್ ಇರ್ಬೋದು. ಆದರೆ ಅವರು ಯಾವ ಸಂದರ್ಭದಲ್ಲಿ ಹೇಳಬೇಕು, ಹೇಗೆ ಹೇಳಬೇಕು, ಅದನ್ನು ತಿಳಿಸ್ಬೇಕು ಅನ್ನೋದೆಲ್ಲ ಅವರು ತಿಳ್ಕೊಂಡೇ ಹೇಳಿದರೆ ಒಳ್ಳೆಯದು ಅಂತ ಅಂದರೆ. ಪ್ರಸ್ತುತದ ಪ್ರಶ್ನೆ ಅಲ್ಲ, ಇದು ರಾಜಕೀಯ ಪಕ್ಷಗಳಿಗೆ ಬಿಟ್ಟಿರೋವಂಥದ್ದು. ಜನಸಮುದಾಯ ಇವತ್ತೇನು, ಯಾರು ಮುಖ್ಯಮಂತ್ರಿನ ಆರಿಸೋರು, ತೀರ್ಮಾನ ಮಾಡೋರು ಯಾರು? ಶಾಸಕರನ್ನ ಅವರು ನೀವು ಕೇಳಿಕೊಂಡು ಹೈಕಮಾಂಡಿಂದ ಬರ್ತಾರೆ, ಯಾರೋ ಅಬ್ಸರ್ವರ್ಸ್ ಬರ್ತಾರೆ, ಅವರು ಅದನ್ನ ತಿಳಿಸಿ ಹೈಕಮಾಂಡ್ನವರು ಆಯಿತು ಈ ರೀತಿ ಅಭಿಪ್ರಾಯ ಇದೆ, ಶಾಸಕರದ್ದು ಈ ರೀತಿ ಅಭಿಪ್ರಾಯ ಇದೆ ಅಂದಾಗ ಅದನ್ನು ಪರಿಗಣಿಸ್ತಾರೆ. ಅದು ಭಾರತೀಯ ಜನತಾ ಪಾರ್ಟಿಯಲ್ಲೂ ಹೌದು, ನಮ್ಮ ಪಕ್ಷದಲ್ಲೂ ಹೌದು. ನ್ಯಾಷನಲ್ ಪಾರ್ಟೀಸಲ್ಲಿ ಹೈಕಮಾಂಡ್ ಕಲ್ಚರ್ ಏನಿದೆಯಲ್ಲ, ಅದು ಅಭಿಪ್ರಾಯ ಸಂಗ್ರಹಣೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದು ಬಿಟ್ಬಿಟ್ಟು ಯಾರೋ ಇಲ್ಲಿ ನಾವು ಯಾರೋ 4 ಜನ ಹೇಳ್ಬಿಟ್ರು ಅಂತ ಅಂದರೆ ಅದನ್ನು ಎಷ್ಟು ಮಟ್ಟಿಗೆ ಅದನ್ನ ನಡ್ಡಾ ಅವರು BJP ಅಧ್ಯಕ್ಷರು ಇದ್ದಾರೆ. ಈಗ ಅವರು ಸಚಿವರಾದರು ಕೇಂದ್ರದಲ್ಲಿ. ಈಗ ಅವ್ರ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ, ಅವ್ರನ್ನ ಚೇಂಜ್ ಮಾಡಬೇಕು, ಅವರು ಸಚಿವರಾಗಿದ್ದಾರೆ ಅಂತ. ಅದರಲ್ಲೇನು ಹೊಸದೇನು ಕಾಣಿಸಲ್ಲ ನನಗೆ.